ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯ ಸಾಕಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಅಕ್ರಮಗಳು ನಡೀತಿದೆ ಅಂತ ಹೇಳಿ ಲೋಕಾಯುಕ್ತರಿಗೆ ಸಾಕಷ್ಟು ದೂರುಗಳು ಬಂದಿರ್ತವೆ. ಹಾಗಾಗಿ ನಿನ್ನೆ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಆನೇಕಲ್, ಚಿಕ್ಕಬಳ್ಳಾಪುರ, ದೇವನಹಳ್ಳಿಯ 48 ಗ್ರಾಮ ಪಂಚಾಯಿತಿಗಳ ಮೇಲೆ ಏಕಕಾಲದಲ್ಲಿ ಲೋಕಾಯುಕ್ತ ತಂಡ ದಾಳಿ ನಡೆಸಿತ್ತು. ಉಪಲೋಕಾಯುಕ್ತ KN ಪಣೀಂದ್ರ ಅವರ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಲಾಗಿತ್ತು. ಪ್ರಮುಖವಾಗಿ ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ಮತ್ತು ಕಲ್ಲಬಾಳು ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 20ಕ್ಕೂ ಹೆಚ್ಚು DYSP ವಸಂತ್ ಕುಮಾರ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿತ್ತು. ಈ ದಾಳಿ ವೇಳೆ ಸಾಕಷ್ಟು ಅಕ್ರಮಗಳು ನಡೆದಿರುವುದು ಬಯಲಿಗೆ ಬಂದಿತ್ತು. ಸೊ ಹಂಗಾಗಿ ನಿನ್ನೆ ಪ್ರಾರಂಭ ಆದಂತಹ ಲೋಕಾಯುಕ್ತ ದಾಳಿ ಇವತ್ತು ಕೂಡ ಮುಂದುವರೆದಿದ್ದು, ಇವತ್ತು ಬನ್ನೇರುಘಟ್ಟ ಗ್ರಾಮ ಪಂಚಾಯಿತಿಗೆ ಉಪಲೋಕಾಯುಕ್ತ ಪಣೀಂದ್ರ ಅವರು ಕೂಡ ಭೇಟಿ ಮಾಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಈ ವೇಳೆ ಸಾಕಷ್ಟು ಅಕ್ರಮಗಳು ನಡೆದಿರುವಂಥದ್ದು ಬೆಳಕಿಗೆ ಬಂದಿದ್ದಾವೆ. ನೀವು ಲಂಚ ತಗೊಳ್ಳೋ ಉದ್ದೇಶದಿಂದ ಈ ಥರ ಮಾಡ್ತಾ ಇದ್ದೀರಾ ಅಂತ ತಿಳ್ಕೋಬೇಕು ಕಾನೂನು ಪ್ರಕಾರವಾಗಿ ಅಂತಂದ ಓದಿ. ಅದೇನು ಹೇಳುತ್ತಿತ್ತು ಓದಿಸ್ತೀನಿ. ಈಗ ನೋಡಿ, ಇವ್ರು ಯಾರು? ರಮೇಶ್. ಏನೂ ಇಲ್ಲ. ಬರುವಾಗ ಎಷ್ಟೋ ಮಂದಿ ಏನೂ ಇಲ್ಲದೆ ಬರ್ತಾರ, ಕಾಲಿಗೆ ಜೋಬಲ್ಲಿ ಬರ್ತಾರ. ಯಾರಾದರೂ ₹1 ಇಲ್ದಂಗೆ ಬರ್ತಾರ? ಹೌದಾ? ಅಲ್ರಿ, ಯಾರಾದರೂ ನಂಬಕ್ಕಾಗುತ್ತೇನ್ರಿ? ₹1 ಇಲ್ದಿರ ಯಾರಾದರೂ ಆಫೀಸಿಗೆ ಬರ್ತಾರೇನ್ರಿ? ಒಂದೇ ₹1 ಇಲ್ದಿರ ಏನಕ್ಕೂ ಇಲ್ಲ. ಇವ್ರದೆಲ್ಲ ಇವರೇ SP ಅವರು ಇವ್ರದೆಲ್ಲ ಮೊಬೈಲ್ಸ್ ಚೆಕ್ ಮಾಡಬೇಕು. ರಾಜಶೇಖರ್, ಮೊಬೈಲ್ಸ್ ಯಾವ್ಯಾವ್ರಿಗೆ ಯಾರ್ಯಾರಿಗೆ ಎಲ್ಲೆಲ್ಲಿಂದ ಯಾವಾಗ ದುಡ್ಡುಗಳು ಬಂದಿರುತ್ತೆ ಅಂತ. ನಿನ್ನೆ ಎಸ್ಟರ್ಡೇ ನಾವು ಅಲ್ಲಿ ಚೆಕ್ ಮಾಡಿದಾಗ ಒಬ್ಬರದು ಮೊಬೈಲ್ನಲ್ಲಿ ಎಲ್ಲ ಮೊಬೈಲ್ಗೆ ಹಾಕ್ಸ್ಕೊತಾರೆ ದುಡ್ಡು. ಹಿಂಗೆಲ್ಲ ಆಗ್ತಾ ಇದೆ. ಇವ್ರು ಹಾಕ್ಸಿದ್ದಾರೆ, ಹಾಕ್ಕೊಡ್ತಿದ್ದಾರೆ ಇಲ್ಲ ಅನ್ನೋದಲ್ಲ ಪ್ರಶ್ನೆ. ಚೆಕ್ ಮಾಡಬೇಕು. ನೋಡಿ ಎಷ್ಟು ಇರ್ರೆಗ್ಯುಲಾರಿಟಿ ಇದೆ. ನಾವು ಇವತ್ತಿನ ನೋಡ್ಬಿಡ್ತಾರೆ, ಬಂದ ತಕ್ಷಣ ಹೋಗ್ಬಿಡ್ತಾರೆ ಅಂತ ಇವರು. ರಮೇಶ್ ಏನೂ ಇಲ್ಲ, ಡಿಟೋ. ಸ್ಥಳೀಯ ಗ್ರಾಮ ಪಂಚಾಯಿತಿ PDO ರಮೇಶ್ ಸೇರಿದಂತೆ ಇಲ್ಲಿನ ಅಧಿಕಾರಿಗಳು ಕೂಡ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಯಾಕೆಂತ ಹೇಳಿದ್ರೆ ಬನ್ನೇರುಘಟ್ಟ ಗ್ರಾಮ ಪಂಚಾಯಿತಿ ಅತಿ ದೊಡ್ಡ ಗ್ರಾಮ ಪಂಚಾಯತ್ ಆಗಿದ್ದು ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಂತೆ ಇದೆ. ಸೊ ಇಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆದಂಥ ಸಂದರ್ಭದಲ್ಲಿ ಏನು ಕ್ಯಾಶ್ ಲೆಡ್ಜರ್ ಇರ್ಬೋದು, ಮೂಮೆಂಟ್ ಲೆಡ್ಜರ್ ಇರ್ಬೋದು ಮತ್ತು ಅಟೆಂಡೆನ್ಸ್ ಬುಕ್ಕನ್ನು ಮೇಂಟೈನ್ ಮಾಡಲಿಲ್ಲ ಅಂತ ಒಂದು ಆರೋಪ ಮತ್ತು ಮೇಲ್ನೋಟಕ್ಕೆ ತಪ್ಪುಗಳಾಗಿರುವಂಥದ್ದು ಅಥವಾ ಅಕ್ರಮಗಳಾಗಿರುವಂಥದ್ದು ಕಂಡು ಬಂದಿದೆ. ಯಾಕೆ ಇವರು ಏನು ಕ್ಯಾಶ್ ಲೆಡ್ಜರ್ ಇದೆ? ಕ್ಯಾಶ್ ಲೆಡ್ಜರ್ ಅಂತಂದರೆ ಒಬ್ಬ ಸರ್ಕಾರಿ ಅಧಿಕಾರಿ ಕಚೇರಿಗೆ ಬಂದಂಥ ಸಂದರ್ಭದಲ್ಲಿ ತನ್ನ ಬಳಿ ಎಷ್ಟು ಹಣ ಇದೆ ಅನ್ನೋದನ್ನು ಆ ಲೆಡ್ಜರಲ್ಲಿ ಎಂಟ್ರಿ ಮಾಡಬೇಕು. 500 ಇದೆಯಾ, 1000 ಇದೆ. ಜೊತೆಗೆ ವಾಪಸ್ ಕರ್ತವ್ಯ ಮುಗಿಸಿ ಹೋಗ್ಬೇಕಾದ್ರೂ ಕೂಡ ಆ ಬುಕ್ಕಲ್ಲಿ ತನ್ನ ಬಳಿ ಎಷ್ಟು ಹಣ ಇತ್ತು ಮತ್ತು ಯಾರು ಕೊಟ್ಟರು ಅನ್ನೋದನ್ನು ಕೂಡ ಅದನ್ನು ನಮೂದು ಮಾಡಬೇಕು. ಆದರೆ ಬನ್ನೇರುಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಕ್ಯಾಶ್ ಲೆಡ್ಜರಲ್ಲಿ ಯಾವುದೇ ರೀತಿಯಾದಂಥ ಕಳೆದ 2-3 ವರ್ಷಗಳಿಂದ ಸರಿಯಾಗಿ ನಮೂದು ಮಾಡಲಿಲ್ಲ ಅನ್ನೋದು ಕೂಡ ಕಂಡು ಬಂದಿದೆ. ನಮಗೆ ಬಹಳ ದಿನಗಳಿಂದಲೂ ಕೂಡ ಈ ಗ್ರಾಮ ಪಂಚಾಯಿತಿಗಳ ಬಗ್ಗೆ ಸಾಕಷ್ಟು ದೂರುಗಳು ನಮ್ಮ ಇದರಲ್ಲಿ ರಿಜಿಸ್ಟರ್ ಆಗಿತ್ತು. ನಾವು ಒಟ್ಟಾರೆ ಇದನ್ನು ಪರಿಶೀಲನೆ ಮಾಡಬೇಕು ಅಂತಂದು ಕೆಲವೊಂದು ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ಸಿಟಿ ಒಳಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳನ್ನು ವಿಸಿಟ್ ಮಾಡಿ ಇದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತಕ್ಕಂಥದ್ದನ್ನು ಗಮನಕ್ಕೆ ಬಂದ ನಂತರ ಸಾರ್ವಜನಿಕರ ಒಂದು ಹಿತಾಸಕ್ತಿಯ ಒಂದು ಉದ್ದೇಶ ಇಟ್ಕೊಂಡು ಸುಮಾರು 18 ಗ್ರಾಮ ಪಂಚಾಯಿತಿಗಳನ್ನು ನಾವು ಸೆಲೆಕ್ಟ್ ಮಾಡಿಕೊಂಡ್ವಿ. ಗ್ರಾಮಾಂತರದಲ್ಲಿ ಸ್ವಲ್ಪ, ನಮ್ಮ ಇದರಲ್ಲಿ ಒಂದು 10 ಬೆಂಗಳೂರು ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಮತ್ತು 8 ಗ್ರಾಮಾಂತರದಲ್ಲಿ ಮಾಡಿಕೊಂಡು ನಿನ್ನೆ ಲೋಕಾಯುಕ್ತ ಸಾಹೇಬರು, ನಾನು ಮತ್ತು ನಮ್ಮ ಇನ್ನೊಬ್ಬ ಸಹೋದರ ನ್ಯಾಯಮೂರ್ತಿಗಳಾದಂಥ ಶ್ರೀ ವೀರಪ್ಪನವರು ಅವರೆಲ್ಲರಿಗೂ ಸಡನ್ ಸರ್ಪ್ರೈಸ್ ವಿಸಿಟಿಗೆ ನಾವು ಭೇಟಿ ಮಾಡಿದ್ವಿ. ಕಾರಣ ಏನಪ್ಪ ಅಂತಂದರೆ ಖಾತೆ ಬದಲಾವಣೆಗಳಲ್ಲಿ ಆಗ್ತಿರ್ತಕ್ಕಂಥ ವಿಳಂಬ ಆಗಿರ್ಬೋದು, ಅಥವಾ ಈ ಸೈಟುಗಳನ್ನು ಹಂಚಿಕೆ ಮಾಡೋದರಲ್ಲಿ ತಮ್ಮ ಬೇಕಾದವ್ರಿಗೆ ಹಂಚಿಕೆ ಮಾಡೋದು, ದುಡ್ಡು ಕೊಟ್ಟವ್ರಿಗೆ ಹಂಚಿಕೆ ಮಾಡೋದು, ಖಾತೆ ಬದಲಾವಣೆಯಲ್ಲಿ ವಿಳಂಬ ಮಾಡೋದು, ಮೊದಲ ಅರ್ಜಿ ಬಂದರೆ ಅದನ್ನು ಪೆಂಡಿಂಗ್ ಇಟ್ಟು ಆಮೇಲೆ ಬಂದ ಅರ್ಜಿಗಳನ್ನು ತೀರ್ಮಾನ ಮಾಡೋದು. ಅಂದರೆ ಇದೆಲ್ಲ ಅನುಮಾನಕ್ಕೆ ಆಸ್ಪದ ಕೊಡ್ತಕ್ಕಂಥ ಬೇಕಾದಷ್ಟು ಈ ಅವ್ಯವಸ್ಥೆಗಳು ಈ ಪಂಚಾಯಿತಿಯಲ್ಲಿ ನಡೀತಿದೆ ಅಂತಂದು ನಮ್ಮ ಗಮನಕ್ಕೆ ಬಂತು. ಅದಕ್ಕೋಸ್ಕರ ನಾವು ಇದನ್ನು ಪರಿಶೀಲನೆ ಮಾಡಬೇಕು ಅಂತಂದು ನಿನ್ನೆ ಹೋದ್ವಿ. ನಾನು ನಿನ್ನೆ 4 ಗ್ರಾಮ ಪಂಚಾಯಿತಿಗಳನ್ನು ಭೇಟಿ ಮಾಡಿದ್ದೆ. ಮಂಡೂರು, ಕಣ್ಣೂರು, ಕಸರಘಟ್ಟ, ರಾಜಾನಕುಂಟೆ. ಅಲ್ಲಿ ಹೋಗಿ ನೋಡಿದಾಗ ಸಾಕಷ್ಟು ಅವ್ಯವಹಾರ ಅಂದರೆ ಅವ್ಯವಸ್ಥೆ ಆಗಿರ್ತಕ್ಕಂಥದ್ದು ನಮಗೆ ಕಂಡು ಬಂತು. ಒಂದು ಕಡೆ ಅಂತೂ ಅವ್ರು ಯಾರೋ ಒಬ್ರು ಹೇಳಿದ್ರು, ಒಬ್ಬರು ಖಾತೆ ಬದಲಾವಣೆ ಮಾಡೋದಕ್ಕೆ ಒಬ್ಬ ಥರ್ಡ್ ಪಾರ್ಟಿ ಮುಖಾಂತರವಾಗಿ ₹15,000 ಪ್ಯಾಕೇಜ್ ಮಾಡ್ತಾರೆ ಅಂತಂದು.
ಆದರೆ ನಮಗೆ ಒಬ್ಬನ್ನ ಸಿಕ್ಕಿದ್ವಿ, ಅವನೇನು ಡಿಸ್ಕ್ಲೋಸ್ ಮಾಡಲಿಲ್ಲ. ಆದರೆ ಅವನು ಅರ್ಜಿ ಕೊಟ್ಟಿದ್ದ, ಅವ್ರು ಯಾರೋ ಹೇಳಿದ್ರು ಸರ್ ನಮಗೆ ಗೊತ್ತಿಲ್ಲ 15,000 ಕೊಡಬೇಕು ಅಂತಂದು, ಪ್ಯಾಕೇಜ್ ಮಾಡಬೇಕು ಅಂತಂದು ಅವ್ನು ಹೇಳ್ದ. ಆದರೆ ಯಾರು ಏನು ಎತ್ತ ಅವನಿಗೂ ಗೊತ್ತಿಲ್ಲ, ಥರ್ಡ್ ಪಾರ್ಟಿ ಅಂತಂದು ಹೇಳ್ದ. ನಮಗೆ ಸಾಕಷ್ಟು ಮಾಹಿತಿಯಲ್ಲಿ ಅವ್ರ ಹತ್ರ ಸಿಕ್ಕಲಿಲ್ಲ. ಆದರೆ ಒಂದು ಅನುಮಾನಕ್ಕೆ ಆಸ್ಪದ ಕೊಡ್ತಕ್ಕಂಥ ಎಡೆ ಮಾಡಿಕೊಡ್ತಕ್ಕಂಥದ್ದು ಗಂಡು ಬಂತು. ಆಮೇಲೆ ಎಲ್ಲೇ ಹೋದ್ರೂ ಕೂಡ ನಾವು ಮುಖ್ಯವಾಗಿ ಗಮನಿಸಿದ್ದು ಏನಪ್ಪ ಅಂತಂದರೆ, ಅಟೆಂಡೆನ್ಸ್ ರಿಜಿಸ್ಟರು, ಕ್ಯಾಶ್ ರಿಜಿಸ್ಟರು, ಮೂಮೆಂಟ್ ರಿಜಿಸ್ಟರು ಎಲ್ಲೂ ಕೂಡ ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ಎಲ್ಲ ಹೆಚ್ಚು ಕಮ್ಮಿ ಮಾಡಿದ್ದಾರೆ. ಆಮೇಲೆ ಈ ಖಾತಾ ಎಂಟ್ರಿ ಈಗ ನಿಮ್ಮ ಎದುರಿಗೇ ಅವ್ರು ಹೇಳಿದ್ರು, ಅಪ್ಲಿಕೇಶನ್ ಕೊಟ್ಟರೆ ಅಪ್ಲಿಕೇಶನ್ನ ಕೆಲವರು ತಗೊಳ್ಳೋದಿಲ್ಲ, ಎಂಟ್ರಿ ಮಾಡ್ಕೊಳ್ಳೋದಿಲ್ಲ. ಅದನ್ನು ಸಕಾಲದಲ್ಲಿ 30 ದಿನದೊಳಗಾಗಿ ಯಾವ ಥರ ತೀರ್ಮಾನ ಮಾಡಬೇಕು ಕಾನೂನು ಹೇಳುತ್ತೆ ಆ ಥರ ಮಾಡ್ತಾ ಇಲ್ಲ ಅಂತಕ್ಕಂಥ ಎಲ್ಲ ಕಡೆದೂ ನಮಗೆ ಅದು ಕಂಡು ಬರ್ತಾ ಇದೆ. ಇದಲ್ಲದೆ ಬೇಕಾದಷ್ಟು ಈಗ ನಾವು ನೋಡಿದಾಗೆ ಈ ಅನಧಿಕೃತವಾಗಿ ಲೇಔಟ್ಗಳು ಮಾಡೋದು, ಯಾರದೋ ಜಮೀನು ಯಾರೋ ಪಾಣಿ ಬರ್ಕೊಡೋದು, ಯಾರೋ ಬದಲಾವಣೆ ಮಾಡೋದು, ಲೇಔಟ್ ಮಾಡೋದು, ಅದಕ್ಕೆ ಎಲ್ಲ ಈ ಅಧಿಕಾರಿಗಳ ಒಂದು ಈ ಕಚೇರಿಗಳ ಕುಮ್ಮಕ್ಕಿಲ್ದಿರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರವಾಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅದಕ್ಕೆ ನಾವು ನಮ್ಮ ಅಧಿಕಾರಿಗಳಿಗೆಲ್ಲದನ್ನು ಇವತ್ತು ಇದು ಕೊಟ್ಟಿದ್ದೀವಿ, ನಿರ್ದೇಶನ ಕೊಟ್ಟಿದ್ದೀವಿ. ಒಂದು ಆಫೀಸಿಗೆ ವಿಸಿಟ್ ಮಾಡಿದ್ರೆ ಆ ಆಫೀಸ್ನಲ್ಲಿರ್ತಕ್ಕಂಥ ಎಲ್ಲ ರಿಜಿಸ್ಟ್ರು ಏನೇನು ವ್ಯವಹಾರ ಆಗುತ್ತೆ ಆ ಕಚೇರಿಯಿಂದ ಅಷ್ಟನ್ನು ಕೂಡ ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಅಲ್ಲಿ ದುರ್ನಡತೆ ಉಂಟಾಗಿದೆ, ಎಲ್ಲೆಲ್ಲಿ ಡೆರಿಲಿಕ್ಷನ್ ಆಗಿದೆ ಅಂತಂದಾಗ ಮಾತ್ರ ನಾವು ಸರ್ಕಾರದಿಂದ ಈ ಸರ್ಕಾರಿ ಏನು ಕಚೇರಿಗಳಿವೆ ಅಲ್ಲಿ ಮಾಲ್ ಅಡ್ಮಿನಿಸ್ಟ್ರೇಷನ್ ಆಗ್ತಾ ಇದೆಯಲ್ವ ಅಂತ ಕಂಡುಹಿಡಿಯೋದಕ್ಕೆ ಸಾಧ್ಯ. ಜೊತೆಗೆ ಏನಂತಂದ್ರೆ ಮೂಮೆಂಟ್ ರಿಜಿಸ್ಟರ್ ಅಥವಾ ಲೆಡ್ಜರ್ ಅಂತೇಳಿ ಒಬ್ಬ ಅಧಿಕಾರಿ, ಒಬ್ಬ ಗ್ರಾಮ ಪಂಚಾಯತಿ ಅಧಿಕಾರಿ ಕರ್ತವ್ಯಕ್ಕೆ ಬಂದ ಸಂದರ್ಭದಲ್ಲಿ ತಾನು ಯಾವ ಕರ್ತವ್ಯ ಮಾಡ್ತಾ ಇದ್ದಾನೆ ಮತ್ತು ಎಲ್ಲಿ ಹೋಗ್ತಾ ಇದ್ದಾನೆ ಮತ್ತು ಯಾವ ಕರ್ತವ್ಯ ನಿಮಿತ್ತ ಹೋಗ್ತಾ ಇದ್ದಾನೆ ಅನ್ನೋಂಥದ್ದು ಕೂಡ ಮೂಮೆಂಟ್ ಲೆಡ್ಜರಲ್ಲಿ ಎಂಟ್ರಿ ಮಾಡಬೇಕು. ಅದನ್ನು ಕೂಡ ಮಾಡಿರಲಿಲ್ಲ. ಅಂದರೆ ಒಬ್ಬ ಸರ್ಕಾರಿ ಅಧಿಕಾರಿಯ ಒಂದು ಮೂಲಭೂತ ಕರ್ತವ್ಯ ಏನಂತಂದರೆ ತಾನು ಈ ದಿನ ಕರ್ತವ್ಯಕ್ಕೆ ಹಾಜರಾಗಿದ್ದರೆ ಏನು ಕೆಲಸ ಮಾಡಿದ್ದಾನೆ ಮತ್ತು ಎಲ್ಲಿ ಹೋಗಿದ್ದಾನೆ, ಯಾವ ಕರ್ತವ್ಯ ನಿಮಿತ್ತ ಹೋಗಿದ್ದಾನೆ ಅನ್ನೋದು ಕೂಡ ಮೂಮೆಂಟ್ ಲೆಡ್ಜರಲ್ಲಿ ಇರುವಂಥದ್ದು. ಜೊತೆಗೆ ಅಟೆಂಡೆನ್ಸನ್ನು ಮೇಂಟೈನ್ ಮಾಡಬೇಕು, ಅದನ್ನು ಕೂಡ ಇಲ್ಲಿ ಮಾಡಲಿಲ್ಲ ಅನ್ನುವಂಥದ್ದು ಕೂಡ ಲೋಕಾಯುಕ್ತರು, ಉಪಲೋಕಾಯುಕ್ತರು ಪರಿಶೀಲನೆ ವೇಳೆ ಪತ್ತೆ ಆಗಿರುವಂಥದ್ದು. ಜೊತೆಗೆ ಏನಂತಂದರೆ ವಿಶೇಷವಾಗಿ ಸುಮಾರು 60ಕ್ಕೂ ಹೆಚ್ಚು ಬೋರ್ವೆಲ್ಗಳನ್ನು ಕೊರೆಸಲಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ದಾಖಲೆಗಳಲ್ಲಿದ್ದಾವೆ. ಆದರೆ ಬಹುತೇಕ ದಾಖಲೆಗಳು 60 ಬೋರ್ವೆಲ್ ಕೊರೆಸಿರೋದಕ್ಕೆ ದಾಖಲೆಗಳಿಲ್ಲ. ಜೊತೆಗೆ ಫಿಸಿಕಲಿ ಅಂತಂದರೆ 60 ಬೋರ್ವೆಲ್ಗಳಿದ್ದಾವೆ ಅಂತಂದರೆ ಅದು ಕೂಡ ಕಂಡು ಬರ್ತಾ ಇಲ್ಲ. ಮೇಲ್ನೋಟಕ್ಕೆ ಕೇವಲ 30 ಬೋರ್ವೆಲ್ಗಳಿದ್ದಾವೆ. ಹಾಗಾದರೆ ಇನ್ನು 30 ಬೋರ್ವೆಲ್ ಎಲ್ಲೋದು, ಇದು ಕೂಡ ತನಿಖೆ ಆಗಬೇಕು ಅನ್ನೋಂಥ. ಜೊತೆಗೆ ಬನ್ನೇರುಘಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು 688 ಸರ್ವೆ ನಂಬರ್ಗಳಲ್ಲಿ, ಅಂದರೆ ಕೃಷಿ ಉದ್ದೇಶಕ್ಕೆ ಇರತಕ್ಕಂತಹ 688 ಸರ್ವೆ ನಂಬರ್ಗಳಲ್ಲಿ ಸುಮಾರು 1,000 ಎಕರೆ ಅಕ್ರಮ ಬಡಾವಣೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ಸುಮಾರು 400ಕ್ಕೂ ಹೆಚ್ಚು ಅಕ್ರಮವಾಗಿ ಖಾತಾಗಳನ್ನು ಕೂಡ ಲೆಡ್ಜರಲ್ಲಿ ಏನು 911 ಇರುವಂಥದ್ದು ಅಥವಾ 912 ಇರುವಂಥದ್ದು ಈ ಒಂದು ದಾಖಲೆಗಳಲ್ಲಿ ನಮೂದು ಮಾಡಲಾಗಿದೆ. ಅಂದರೆ ಅಕ್ರಮ ಬಡಾವಣೆ ಮಾಡೋದ್ರ ಜೊತೆಗೆ ಗ್ರಾಮ ಪಂಚಾಯತಿಯಲ್ಲಿ 400ಕ್ಕೂ ಹೆಚ್ಚು ಅಕ್ರಮ ಖಾತೆಗಳನ್ನು ನಮೂದು ಮಾಡಿರುವಂಥದ್ದು ಕಂಡುಬಂದಿದೆ. ಹಾಗಾಗಿ ಸುಮಾರು 500ಕ್ಕೂ ಹೆಚ್ಚು ದಾಖಲೆಗಳನ್ನು ಉಪಲೋಕಾಯುಕ್ತ ತಂಡ ಇವತ್ತು ವಶಕ್ಕೆ ಪಡ್ಕೊಂಡಿದೆ. ಜೊತೆಗೆ ಅಧಿಕಾರಿಗಳೇ ಕ್ಲಾಸ್ ಅಂತ ತೆಗೆದುಕೊಂಡಿದ್ದಲ್ಲದೆ ಕ್ಲಾರಿಫಿಕೇಶನ್ ಕೂಡ ಕೇಳಿದೆ. ಒಂದಷ್ಟು ಏನು ಲ್ಯಾಪ್ಸ್ ಆಗಿದ್ದಾವೆ, ಲೋಪದೋಷಗಳು ಕಂಡು ಬಂದಿದ್ದಾವೆ. ಜೊತೆಗೆ ಏನಂತಂದರೆ ಇಲ್ಲಿ ಕೇಳಿಬರ್ತಕ್ಕಂಥ ಆರೋಪ ಏನಂತಂದರೆ ಆನ್ಲೈನ್ ಮುಖಾಂತರ, ಅಂದರೆ ಗೂಗಲ್ ಪೇ ಈ ರೀತಿ ಲಂಚವನ್ನು ತೆಗೆದುಕೊಳ್ತಾ ಇದ್ರು. ಜೊತೆಗೆ ಒಂದು ಖಾತೆಗೆ 15,000 ಫಿಕ್ಸ್ ಮಾಡಿದ್ರು ಲಂಚ ಅನ್ನೋದು ಕೂಡ ಆರೋಪಗಳು ಕೇಳಿಬಂದಿದೆ. ಇದೆಲ್ಲ ಕೂಡ ಏನು ಲೋಕಾಯುಕ್ತರ ತನಿಖೆಯಲ್ಲಿ ಸಾಬೀತಾಗುತ್ತಾ ಅಥವಾ ಏನು ಆರೋಪಗಳಿದ್ದಾವೆ ಅದಕ್ಕೆ ಸಮರ್ಥವಾದ ಉತ್ತರ ಕೊಡ್ತಾರಾ ಅನ್ನೋದನ್ನು ಇನ್ನು ಮುಂದೆ ತನಿಖೆ ವೇಳೆ ತಿಳಿದು ಬರಲಿದೆ. ಆನೇಕಲ್ಲಿಂದ ಆದೂರ್ ಚಂದ್ರು, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.